ಹಾಯ್, ಹೇಮಂತ್ ಅವ್ರ ವ್ಲಾಗಲ್ಲಿ ಅವ್ರ ಅಕ್ಕ ಬಂದಿದ್ದೀನಿ. ಇವತ್ತು ನಮ್ಮ ಫ್ಯಾಮಿಲಿನ ಎಲ್ಲ ಹೇಮಂತ್ ಅವರು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ನಮಗೂ ಗೊತ್ತಿಲ್ಲ ಇನ್ನ ಎಲ್ಲಿ ಅಂತ, ಸರ್ಪ್ರೈಸ್ ಫಾರ್ ಸಮ್ ಒಕೇಶನ್ಗೆ ನಾವೆಲ್ಲ ಪ್ಲಾನ್ ಮಾಡಿ ವಿ ಆರ್ ಗೋಯಿಂಗ್ ಆನ್ ಅ ಟ್ರಾವೆಲ್. ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅನ್ನೋದಿನ್ನ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ, ಮತ್ತೆ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇವ್ರು ಹೇಳೋರು ಯಾಕೋ ಮೌನವ್ರತ ತಾಳಿದ್ದಾರೆ. ನಾವು ಒಂದು ಕ್ಯಾಬಲ್ಲಿ ಹೋಗ್ತಾ ಇದೀವಿ, ನಮ್ಮ ಹಿಂದೆ ಇನ್ನೊಂದು ಕ್ಯಾಬ್ ಫಾಲೋ ಮಾಡ್ತಾ ಇದೆ. ಟೋಟಲ್ 12 ಜನ ಹೋಗ್ತಾ ಇದ್ದೀವಿ. ನೀವು ವೆಯ್ಟ್ ಮಾಡಿ, ನಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಫಾಲೋವರ್ಸ್ ಹೋಗ್ತಾ ಹೋಗ್ತಾ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈ ಜರ್ನಿ ಸ್ಟಾರ್ಟ್ ಮಾಡೋಣ. ಶಿರಡಿ. ಹೌದು, ಎಸ್, ಹಾಯ್ ಮಾಡ್ಬಿಡಿ. ಏರ್ಪೋರ್ಟ್ ಹೋಗ್ತಾ ಇದೀವಿ, ಫ್ಲೈಟ್ ಅಲ್ಲೇ ಶಿರಡಿಗೆ ಹೋಗ್ತಾ ಇದೀವಿ ನಾವು. ಓಕೆ, ಟೆನ್ಷನ್ ಬಿಟ್ಟು ಎಂಜಾಯ್ ಮಾಡಿ. ಇವಾಗಾದ್ರೂ ಗೌರಿ ಮಾಡ್ಕೊಂಬಿಡಿ. ಸೊ ನಾವು ಏರ್ಪೋರ್ಟ್ ಹೋಗ್ತಾ ಇದೀವಿ. ಅದಕ್ಕೆ ನಾನು ಇಲ್ಲಿ ಬಂದ್ಮೇಲೆ ಹೇಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಓಕೆ, ಹತ್ತುತ್ತಾ ಇದೀವಿ ಎಲ್ಲಾರು. ಫಸ್ಟ್ ಟೈಮ್ 11 ಜನನು ಫ್ಲೈಟ್ ಹತ್ತುತ್ತಾ ಇದೀವಿ. ಟೆನ್ಷನ್ ಬಿಟ್ಟು ಎಂಜಾಯ್ ಮಾಡಿ ಈಗ. ಓಕೆ, ಇಂತ ತಲೆ ಕೆಡ್ಸ್ಕೊಂಡಿದ್ದಲ್ಲ, ಅದಕ್ಕೆ ಇವಾಗ ಹೇಳ್ತಾರೆ. ಇಲ್ಲ ಅಂದ್ರೆ ಅಲ್ಲೇ ಹೇಳಕ್ ಹೇಳಿದ್ ನಾನು ಇಳಿದ್ಮೇಲೆ. ನಿಜವಾಗ್ಲೂ ಪ್ಲಾನ್ ಮಾಡಿದ್ದೆ ಏರ್ಪೋರ್ಟ್ ಅಲ್ಲಿ ಹೇಳೋಣ ಅಂತ, ಬಟ್ ನಿಮ್ಮ ವಾಲ್ಯೂಮ್ ಎಲ್ಲ ಲೋ ಆಗ್ಬಿಟ್ಟಿತ್ತಲ್ಲ, ಗಾಬರಿ ಆಗ್ಬಿಟ್ಟಿದ್ರಿ ಅಂತ ಹೇಳ್ಬಿಟ್ಟಿದ್ರಿ. ಈಗ ಓಕೆನಾ? ಹ್ಯಾಪಿ ಬರ್ತ್ಡೇ ಸ್ಪೆಷಲ್ ಎಂಜಾಯ್. ಈ ಟ್ರಿಪ್ನ ನಮ್ಮ ತಂದೆ ಬರ್ತ್ಡೇಗೋಸ್ಕರ ಪ್ಲ್ಯಾನ್ ಮಾಡಿದ್ದು. ನಾವು ಏರ್ಪೋರ್ಟ್ಗೆ ಹೋಗೋವರೆಗೂ ನಮ್ಮ ತಂದೆಗೆ ಈ ವಿಷಯ ಗೊತ್ತಿರಲಿಲ್ಲ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದು ಫುಲ್ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ದು. ಆದರೆ ಅವರು ಆಮೇಲೆ ಸ್ವಲ್ಪ ಗಾಬರಿ ಆಗಿದ್ರು, ಏನು ಮಾತಾಡ್ತಿರ್ಲಿಲ್ಲ ಅಂತ ಫೈನಲ್ ಆಗಿ ನಾವು ರಿವೀಲ್ ಮಾಡಬೇಕಾಯಿತು. ಏರ್ಪೋರ್ಟ್ ಹತ್ರ ಬಂದಾಗ ಅಕ್ಕ ಹೇಳಿದ್ರು ಅಪ್ಪನಿಗೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಇದೆ ಕ್ಯಾಬು. ಸೊ ಫೈನಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಬಂದಿದ್ವಿ. ನೋಡ್ತಾ ಇದ್ದೀರಾ, ಅಪ್ಪಂಗೆ ಸರ್ಪ್ರೈಸು. ಈಗ ಹೇಳಿದ್ವಿ. ದೊಡ್ಡಪ್ಪ, ಬಾವ ಮತ್ತೆ ಇಲ್ಲಿ ಹಿಂದೆ ಉಸ್ಕೊಂಡು ಓಡಾಡ್ತವ್ರೆ ನೋಡಿ ಅಕ್ಕ. ನಮ್ಗೆಲ್ಲಾನು ಗೊತ್ತಿತ್ತು, ಬಟ್ ನಾವು ನಮ್ಮ ಚಿಕ್ಕಪ್ಪಂಗೆ ಸರ್ಪ್ರೈಸ್ ಮಾಡ್ಬೇಕು ಅಂದ್ಬಿಟ್ಟು ಏನು ಹೇಳಿಲ್ಲ. ಈಗ ಹೇಳಿದ್ದು. ಇವಾಗ ಫ್ಲೈಟ್ ಹತ್ರ ಬರ್ತಾ, ಅಂದ್ರೆ ಏರ್ಪೋರ್ಟ್ ಹತ್ರ ಬರ್ತಾ ಹೇಳಿದೀವಿ. ನೋಡಿ ಮಕ್ಕಳಲ್ಲಿ ಕಳೆ ನೋಡಿ ಈಗ ನಗು ಬಂದ್ಬಿಟ್ಟಿದೆ. ಅವಾಗಿಂದ ಟೆನ್ಷನ್ ಮಾಡ್ಕೊಂಡು ಕೂತ್ಬಿಟ್ಟಿದ್ರು. ಅವಾಗಿಂದ ನಮ್ಗೆ ಹೇಳ್ತಾ ಇದ್ರೆ ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ, ಟೆನ್ಷನ್ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ರು. ಇವಾಗ ಓಕೆ ಫೈನ್, ಈಸ್ ಹ್ಯಾಪಿ. ಸೊ ಇವಾಗ ವಿಲ್ ಫ್ಲೈ. ಇನ್ನೊಂದು ಗ್ಯಾಂಗ್ ಬರಬೇಕು, ಅವ್ರು ಹಿಂದೆ ಬರ್ತಾ ಇದಾರೆ. ಅವ್ರು ಬಂದ ತಕ್ಷಣ ಇನ್ನೊಂದು ಕಾರಲ್ಲಿ ನೋಡಿ ಕಿರಣ್ ಅವ್ರ ಫ್ಯಾಮಿಲಿನೂ ಬಂದಿದ್ದಾರೆ. ಅವ್ರು ಈ ಕಾರಲ್ಲಿ ಬಂದರು. ನಮ್ಮ ತಾಯಿ ಮತ್ತೆ ಅಜ್ಜಿನೂ ಇದ್ದಾರೆ, ಅಜ್ಜಿನೂ ಬಂದಿದ್ದಾರೆ. ಈ ಕಾರಲ್ಲಿ ಬರ್ತಾ ಇದ್ದಾರೆ ನೋಡಿ. ಎಲ್ಲ ರೆಡಿಯಾಗಿ ನಿಂತ್ಬಿಟ್ಟವ್ರೆ ಟ್ರಿಪ್ ಹೋಗೋಕ್ಕೆ. ನನ್ನನ್ನು ಮಾತ್ರ ವಿಡಿಯೋಗ್ರಾಫರ್ ಮಾಡ್ಬಿಟ್ಟು ಇವ್ರುಗಳು ಫೋಟೋ ತೆಗ್ಸ್ಕೊತವ್ರೆ. ನಾವೆಲ್ಲರೂ ಫ್ಲೈ ಮಾಡ್ತಿದೀವಿ. ನಮ್ಗೆ ಈಗ ಕ್ಯಾಮ್ರಾಮನ್ ಎಲ್ಲ ತಗೊಂಡಿತ್ತು, ನಾವೆಲ್ಲ ಹೈರ್ ಮಾಡಿಲ್ಲ. ಸೊ ಅವ್ರು ನಿಮ್ಗೆ ಆಮೇಲೆ ಸಿಗ್ತಾರೆ. ಬಾಯ್ ಬಾಯ್. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಆಲ್ರೆಡಿ ಅಕ್ಕ ಕಾರಲ್ಲಿ ಹೇಳಿದ್ರು, ಅಪ್ಪಂಗೆ ನೋಡಿದ್ದೀರಾ. ಸೊ ಈಗ ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಂಟ್ರ್ ಆಗಿದ್ದೀವಿ. ಸೆಕ್ಯೂರಿಟಿ ಚೆಕ್ ಆಯಿತು, ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಬ್ಯಾಗೇನ ಚೆಕ್ ಇನ್ ಮಾಡಿ ಈಗ ಒಳಗೆ ಎಂಟ್ರಾಗಿ ನಮಗೆ 3:30ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಗೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ನಮ್ಮ ಫ್ಲೈಟ್ ಬಂದು 4:50ಗೆ. ಸೊ ಅಲ್ಲಿವರೆಗೂ ಕಾಯಬೇಕು. ಈಗ ಟೈಮ್ ಬಂದು ಜಸ್ಟ್ 2 o'clock. ವೆಯ್ಟ್ ಮಾಡಬೇಕು 3:30ವರೆಗೂ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗಡೆ ಬಂದಿದ್ರೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಶಾಪ್ಸ್ ಎಲ್ಲ ಡ್ಯೂಟಿ ಫ್ರೀ ಅಂತಾರೆ. ಇವರೆಲ್ಲ ನೀವೇನೇ ಪರ್ಚೇಸ್ ಮಾಡೋದಕ್ಕೆ ಟ್ಯಾಕ್ಸ್ ಇರಲ್ಲ ಅಂತಾರೆ, ಬಟ್ ಅವರ ಪ್ರೈಸ್ ಹಂಗೆ ಇರುತ್ತೆ. ಕಿರಣ್ ಫಸ್ಟ್ ಟೈಮ್ ಹೋಯ್ತಾ ಇದ್ರಲ್ಲ, ಹೆಂಗೆ ಅನಿಸ್ತಾ ಇದೆ? ಟೆನ್ಷನ್ ಏನಾಯ್ತಿದೆಯಾ? ಹೆಂಗೆ ಅನ್ನಿಸ್ತು ಏರ್ಪೋರ್ಟು? ಚೆನ್ನಾಗಿದೆಯಾ ನಿಮಗೆ? ಮೊದಲು ನೋಡಿದ್ದ ಮೇಲೆ ನಿಂತ್ಕೊಂಡು ಪ್ಲೇಟ್ ಎಲ್ಲ ಹೋಗಿ ಬರೋದು ಈ ಚಿಕ್ಕೋಳು ಪಾರ್ಕ್ನಲ್ಲಿ, ಅಲ್ಲಿಗೆಲ್ಲ ಹೋಗಿದ್ದು ಬಂದು ಆಗ ನೋಡ್ತಾ ಇದ್ದ ನಿಂತ್ಕೊಂಡೆಲ್ಲ. ಒಂದು ಬರೋದು ಒಂದು ಹೋಗೋದು. ಈ ಫ್ಲೈಟಲ್ಲಿ ಹೋಯ್ತಾ ಇದ್ದೀರಾ? ಆಫ್ಟರ್ 1 hour ವೆಯ್ಟ್ ಮಾಡಿದ್ಮೇಲೆ ಈಗ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈಗ ಗೇಟ್ ನಂಬರ್ 31ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಮನೆಯವರೆಲ್ಲ ಫುಲ್ಲು ಖುಷಿಯಾಗಿದ್ದಾರೆ ಫ್ಲೈಟ್ಗೆ ಬೋರ್ಡ್ ಆಗುತ್ತೆ. ಯಾಕೆಂದರೆ ಅವ್ರಿಗೆಲ್ಲ ಫಸ್ಟ್ ಟೈಮ್. ನಂದು ಇದು ಆ್ಯಕ್ಚುಲಿ 2ನೇ ಸತಿ ಹೋಗ್ತಾ ಇರೋದು ಫ್ಲೈಟಲ್ಲಿ. ಮುಂಚೆ ಹೈದ್ರಾಬಾದಿಂದ ಬೆಂಗಳೂರಿಗೆ ಒಂದು ಸತಿ ಬಂದಿದೆ ನನ್ನ ಅಕ್ಕನ ಜೊತೆ. ಸೊ ಹಿಂಗೆ ನೋಡಿ ಎಲ್ಲ ಖುಷಿಯಾಗಿ ಬರ್ತಾ ಇದ್ದಾರೆ. ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಎಲ್ಲ ಅವರು ಫ್ಲೈಟಲ್ಲಿ ಹೋಗೋದಕ್ಕೆ. ಹೆಂಗೆ ಅನ್ನಿಸ್ತದೆ? ಫುಲ್ ಎಕ್ಸೈಟೆಡ್. ಕಿರಣ್ ಅಂತೂ
ನಾವು ಹೊರಡ್ತಾ ಇರೋಂತಹ ಫ್ಲೈಟ್ ಎಲ್ಲ ಬೋರ್ಡ್ ಆಗ್ತಾ ಇದಾರೆ, ಎಲ್ಲ ಫುಲ್ ಎಕ್ಸೈಟೆಡ್. ಕಿರಣ್ ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ಆಂಟಿ ಹೋಗ್ತಾ ಇದಾರೆ. ಈಗ ದೊಡ್ಡಮ್ಮ ಫುಲ್ ಎಕ್ಸೈಟೆಡ್ ಆಗಿ ಬಾಯ್ ಮಾಡ್ತಾ ಇದಾರೆ. ಈಗ ಅಜ್ಜಿ ಹೋಗ್ತಾ ಇದಾರೆ. ಸೊ ಅಕ್ಕ ನೆಕ್ಸ್ಟ್, ಅಪ್ಪ ಹೋದ್ರು, ಅಮ್ಮ ಮತ್ತೆ ಬಾವ, ಅಕ್ಕ, ನೆಕ್ಸ್ಟ್ ಕಿರಣ್, ಫೈನಲಿ ಲಾಸ್ಟಲ್ಲಿ ನಾನು. ಬೋರ್ಡ್ ಆಗಿದ್ದೀವಿ. ವಿಂಗ್ಸ್ ಪಕ್ಕನೇ ನನ್ನ ಸೀಟ್ ಇದೆ. ಅಜ್ಜಿ ಕೂತಿದ್ದಾರೆ, ಫುಲ್ ಖುಷಿ ಅಜ್ಜಿಗೆ. ಖುಷಿನ ಅಜ್ಜಿ? ಅಮ್ಮ ಹೆಂಗನಿಸ್ತಿದೆ? ಅಪ್ಪ ಅಲ್ಲಿ ಕೂತಿದ್ದಾರೆ. ಆಯ್ತು ಇಲ್ಲಿ ಅಪ್ಪ ಮತ್ತೆ ದೊಡ್ಡಮ್ಮ ಕೂತಿದ್ದಾರೆ ನೋಡಿ. ಇಂಡಿಗೋ ಫ್ಲೈಟಲ್ಲಿ ಒಂದು ಹಲೋ ಮ್ಯಾಗ್ಝಿನ್ ಕೊಟ್ಟಿದ್ದಾರೆ. ಅವ್ರ ಇಂಡಿಗೋ ಅಚೀವ್ಮೆಂಟ್ಸು ಮತ್ತು ಅವ್ರದ್ದು ಟೂರಿಸ್ಟ್ ಟ್ರಾವೆಲ್ಸ್ ಎಲ್ಲೆಲ್ಲಿದೆ ಅದ್ರ ಬಗ್ಗೆ ಇದೆ ಡೀಟೇಲ್ಸು. ಅದು ಬಿಟ್ಟರೆ ಒಂದು ಯೂಸ್ ಯುವರ್ ಮ್ಯಾನ್ಯಲು, ಹೆಂಗೆ ಏನೇನೋದು ಎಕ್ಸ್ಪ್ಲೇನ್ ಮಾಡೋದಿದೆ ಇಲ್ಲಿ. ಯಾವ ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಇದೆ ಅಷ್ಟೇ. ಸೊ ಇದಷ್ಟೇ. ಅದು ಬಿಟ್ಟರೆ ಮಾನಿಟ್ರು, ಮುಂದೆ ಡಿಸ್ಪ್ಲೇ ಎಲ್ಲ ಏನಿಲ್ಲ. ಮತ್ತು ಲೆಗ್ ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ, ಕಾಲು ಇಟ್ಕೊಬೋದು, ಒಂದು ರೇಂಜ್ಗೆ ಚೆನ್ನಾಗಿದೆ. ಮತ್ತು ವಿಂಡೋ ಸೀಟ್ ಫಾರ್ ಮೀ. ಪಾಪ ವಿಂಡೋ ಸೀಟ್ ಸಿಕ್ಕಿಲ್ಲ. ವಿಂಡೋ ಸೀಟ್ ಇದ್ದಿದ್ದು ನೀವು ಚೆಕ್ ಮಾಡಬೇಕಿತ್ತು ಕರೆಕ್ಟಾಗಿ. ಫೈನಲಿ ನಮ್ಮ ಫ್ಲೈಟ್ನ ಪುಲ್ ಬ್ಯಾಕ್ ಮಾಡಿದ್ದಾರೆ. ಈಗ ರನ್ವೇ ಕಡೆಗೆ ಹೊರಡ್ತಾ ಇದೆ ಟ್ಯಾಕ್ಸಿ ವೇ ಕಡೆಯಿಂದ. ಎಲ್ಲ ಸೇಫ್ಟಿ ಇನ್ಸ್ಟ್ರಕ್ಷನ್ ಆಯಿತು. ನಮ್ಮಮ್ಮ ಕನ್ನಡ ಹಾಕೊಂಡು ನೋಡ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗ್ತದೆ. ಎಲ್ಲ ತಮ್ಸಪ್ ಕೊಡ್ತವ್ರೆ, ಫುಲ್ಲು ಖುಷಿ. ದೊಡ್ಡಮ್ಮ ಅಲ್ಲಿಂದಲೇ ತಮ್ಸಪ್. ಕಿರಣ್ ಅವ್ರ ಅಪ್ಪ ಅಮ್ಮ ಇಲ್ಲಿ ಕೂತಿದ್ದಾರೆ, ಅಕ್ಕ ಬಾವ ಮತ್ತು ಅವ್ರ ಆಂಟಿ ಕೂತಿದ್ದಾರೆ. ಫ್ಲೈಟ್ ಮೂವ್ ಆಗ್ತಾ ಇದೆ ನೋಡಿ. ಈ ಕಡೆ ಇದು ಟರ್ಮಿನಲ್ 1 ಆದರೆ ಇಲ್ಲಿ ಈ ಕಡೆ ನಿಮ್ಮೊಂದು ಸ್ವಲ್ಪ ಗೋಲ್ಡಿಶ್ ಕಲರ್ ಕಾಣ್ತಾ ಇಲ್ಲ, ಅದು ಟರ್ಮಿನಲ್ 2. ಆಗ್ತಾರೆ, ನೀವು ನೋಡ್ತಾ ಇದ್ದೀರ ಅಲ್ಲಿ ದೂರದಲ್ಲಿ. ಮತ್ತು ಕೆಳಗಡೆ ನೋಡಿ, ಇದೆಲ್ಲ ಇನ್ನೂ ಕತ್ಲೆ ಇದೆ. ಎಲ್ಲೂ ಹೋಗ್ತಾ ಇದ್ದೀವಿ, ಯಾವ ಸಿಟಿ ಮೇಲೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಪುಣೆಗೆ ಬಂದು ರೀಚ್ ಆದ್ವಿ. ಅರೌಂಡ್ 5:50 ಅಷ್ಟೊತ್ತಿಗೆ ಬಂದು ರೀಚ್ ಆದ್ವಿ. ಇಲ್ಲೇ ಫ್ರೆಶ್ ಅಪ್ ಆಗಿ ಈಗ ಹೊರಡ್ತಾ ಇದ್ವಿ. ಈ ಟ್ರಿಪ್ನ ನಾವು ಶ್ರೀ ಸಾಯಿ ಆದಿಯೋಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ, ಸೊ ಅವ್ರ ಜೊತೆಗೆ ಮಾಡ್ತಾ ಇದ್ವಿ. ಈಗ ಅವ್ರು ಬಂದಿದ್ದಾರೆ, ಟಿ ವೆಯ್ಟ್ ಮಾಡ್ತಾ ಇದ್ವಿ. ಟಿ ಬಂದ ತಕ್ಷಣ ಹೊರಡೋದು. ಪುಣೆಯಿಂದ ಇಳಿದು ಏರ್ಪೋರ್ಟಿಂದ ಹೋಗ್ತಾ ಇದ್ವಿ. ಇವರು ಆದಿಯೋಗಿ ಟೂರ್ಸ್ ಕಡೆಯಿಂದ ಹಾಯ್ ಹೇಳ್ಬಿಡಿ ಸರ್. ನೋಡಿ, ನನ್ನ ಹೆಸರು ರವಿ ಪೂಜಾರಿ ಅಂತ, ರವಿಚಂದ್ರ ಪೂಜಾರಿ. ನಾವೀಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಮುಗಿದ ನಂತರ ನಾವು ಹೋಗೋದು ಫಸ್ಟ್ ಪಾಯಿಂಟ್ ನಿಮ್ಮದು ರಂಜನ್ಗಾಂವ್ ಗಣಪತಿ. ಈ ಗಣಪತಿಗೆ ತುಂಬ ಹೆಸರಿದೆ. ಯಾಕೆಂದ್ರೆಲ್ಲ 8 ಗಣಪತಿ ಇದೆ ಮಹಾರಾಷ್ಟ್ರದಲ್ಲಿ, 8 ದೇವಸ್ಥಾನ. ಅದರಲ್ಲಿ ದೊಡ್ಡ ಸ್ಥಾನ ಅಂದರೆ ರಂಜನ್ಗಾಂವ್ ಮಹಾಗಣಪತಿ. ಈ ಗಣಪತಿಗೆ ಹೆಸರು ಹೆಂಗೆ ಅಂದರೆ, ತಮ್ಮ ತಂದೆಗೆ ಆಶೀರ್ವಾದ ಯಾರು ಕೊಡಲ್ಲ, ಆದರೆ ಈ ಗಣಪತಿ ತಮ್ಮ ತಂದೆ ಅಂದರೆ ಶಿವಾಜಿಗೆ ಆಶೀರ್ವಾದ ಕೊಟ್ಟ ಗಣಪತಿ. ಅದಕ್ಕೋಸ್ಕರ ತುಂಬ ಪವರ್ಫುಲ್ ಇದೆ. ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸೋಣ, ಆ ನಂತರ ರಂಜನ್ಗಾಂವ್ ಮಹಾಗಣಪತಿ ಹೋಗೋಣ. ಓಕೆ, ಇವತ್ತಿನ ನಮ್ಮ ಬೆಳಗಿನ ಉಪಹಾರ ಇಲ್ಲಿ ಅಲ್ಲ. ಆದರೆ ನಮ್ಮ ಹುಡುಗ ಉಪಹಾರ ಸೇರಿಸೋಲ್ಲ. ಏನು ಮಾಡ್ತೀರಿ, ಬರೀ ಇವ್ರು ತಿಂತಾರೆ, ಪರವಾಗಿಲ್ಲ, ತಿನ್ರಿ. ಜೊತೆಗೆ ಬಂದ್ರೆ ಚೆನ್ನಾಗಿರ್ಬೇಕಲ್ವ ಟ್ರಿಪ್ ಕರ್ಕೊ ಬಂದಮೇಲೆ. ಇವತ್ತಿನ ನಮ್ಮ ಉಪಹಾರಕ್ಕೆ ಸಿದ್ಧವಾಗಿರುವಂಥ ಆಹಾರಗಳು ಮಿಕ್ಸ್ಚರ್,
ಬೋಂಡ, ಇಡ್ಲಿ, ಸಾಂಬಾರ್. ಚೆನ್ನಾಗಿದೆ ರೆಸ್ಟೋರೆಂಟ್ ಕೂಡ. ಗಾಂವ್ ಮಹಾಗಣಪತಿ. ಕಾಣ್ತದಲ್ಲ, ಮತ್ತೆ ಬಾಂಬೆಯಲ್ಲಿ ಒಂದು ಗಣಪತಿ ಇದೆ, ಸಿದ್ಧಿವಿನಾಯಕ ಅಂತ. ಹೌದು, ಬಾಂಬೆ. ಇದೇ ಸ್ವರೂಪ. ಅಲ್ಲಿ ಎಲ್ಲಿ ಸಹ ನೋಡಿದ್ರೆ ನಿಮ್ಗೆ ಬಾಗಿಲು ಕಾಣಲ್ಲ. ಯಾಕೆ? ಅಲ್ಲಿ ಕಳ್ಳತನ ಆಗಲ್ಲ, ಆದ್ರೆ ಕಳ್ಳರು ಓಡಾಡಿರ್ತಾರೆ. ನನ್ನ ಜೊತೆನೇ ಇರಿ ಅಲ್ಲಿ, ಅಲ್ಲ ಅದು ತಗೊಳ್ಳಿ ಇದು ತಗೊಳ್ಳಿ, ಏನು ಸಹ ನನ್ನ ಜೊತೆ ಇದ್ರಿ. ₹1 ನಿಮ್ಮಿಂದ ಯಾರು ಚೀಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಶನಿ ಸಿಂಗಾಪುರ. ಶನಿ ಸಿಂಗಾಪುರ. ₹20 ಇದು ಬರ್ಫಿ ಪ್ರಸಾದ. ಬರ್ಫಿ ಪ್ರಸಾದ. ಈಗ ಶನಿ ಸಿಂಗಾಪುರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ. ಊಟ ಮಾಡಿಕೊಂಡು ಶಿರಡಿಗೆ ಹೊರಡ್ಬೇಕು. ಹೋಗ್ತಾ ಇದ್ರಲ್ಲ ನಮ್ಮ ಟಿ ಗೊತ್ತೇ ಎಲ್ರಿಗೂ. ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಇವಾಗ ಶಿರ್ಡಿ ಟೆಂಪಲ್ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ. ಸಾಯಿ ಸಮಾಧಾನ ಊಟ ಮುಗಿತು. ಊಟ ತುಂಬ ಸಖತ್ತಾಗಿತ್ತು. ಸೊ ಇವರ ಹೆಸರು ಸರ್ವ್ ಮಾಡಿ ಸಂದೀಪ್. ದ ಫುಡ್ ವಾಸ್ ವೆರಿ ಗುಡ್ ಆ್ಯಂಡ್ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಇಟ್. ಥ್ಯಾಂಕ್ ಯು ಸೊ ಮಚ್. ಇವರು ಹೋಟ್ಲ್ ಇರೋದು ಬಂದ್ಬಿಟ್ಟು ರಾವಡಿಯಲ್ಲಿ. ನಾವು ಶನಿ ಸಿಂಗಾಪುರದಿಂದ ಬರ್ತಾ ಇದ್ವಿ. ರಾವಡಿಯಲ್ಲಿ ಇವ್ರದ್ದು ಸಾಯಿ ಸಂಧಾನ್ ಹೋಟ್ಲ್ ಇದೆ. ಸೊ ತುಂಬ ಚೆನ್ನಾಗಿದೆ ಸರ್ವಿಸು, ಫುಡ್ ಕೂಡ ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪನೂ ಖುಷಿಯಾಗಿದ್ದಾರೆ, ಎಲ್ಲರೂ ಹೋಲ್ ಫ್ಯಾಮಿಲಿ ಚೆನ್ನಾಗಿ ಖುಷಿಯಾಗಿದ್ದಾರೆ. ಗೈಡ್ ಸೂಪರ್. ಅವರೇ ಕರ್ಕೊಂಡ್ ಬಂದಿದ್ದಲ್ಲ, ಅಂದ್ರೆ ಇವರು ನಮ್ಮ ಗೈಡು, ಅವರೇ ಕರ್ಕೊಂಡ್ ಬಂದಿದ್ದು ನಮ್ಗೆ. ಕನ್ನಡದವರು, ಮೇನ್ಲಿ ಉಡುಪಿಯವರು. ಸೈಡು ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಟೂರ್ ಅರೇಂಜ್ ಮಾಡಿರೋದು ಎಲ್ಲಾನು ಚೆನ್ನಾಗಿದೆ. ಹಾಫ್ ಡೇಗೆನೆ ನಾವು ವಿ ಆರ್ ಆಲ್ ಆಕ್ಚುಲಿ ಸ್ಯಾಟಿಸ್ಫೈ ಆಗಿರೋ ತರ ಇದ್ದೀವಿ. ಸೊ ಇನ್ನು ಮುಂದೆ ನಮ್ಮ ಟೂರ್ ಇನ್ನೂ ಚೆನ್ನಾಗಿರುತ್ತೆ ಅಂತ ವಿಲ್ ಹೋಪ್ ಟು ದ ಬೆಸ್ಟ್. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ವಾಚ್ ಇಟ್. अभी मजा आएगा ना भिड़ो. गजब बेइज्जती है. ಅಯ್ಯೋ ಹೆಂಗ್ ತಿಂತವ್ರೆ ಒಳ್ಳೆ. ದರ್ಶನ ಮಾಡಿ ಮೊಬೈಲಲ್ಲಿ VIP ಕಾರ್ಡ್. 4 ಸ್ಟಾರ್ ಹೋಟ್ಲು. ಸೊ ರೂಮ್ ಈ ಥರ ಇದೆ. ಎಂಟ್ರ್ ಆಗ್ತಿದ್ದಂಗೆ ವಾಶ್ರೂಮು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನಾನು ತುಂಬ ಡಲ್ಲಾಗಿ ಕಾಣ್ತಿದ್ದೀನಿ ಟ್ರಾವೆಲ್ ಮಾಡಿ. ಸೊ ಇಲ್ಲಿ ಬಂದರೆ
ನೆಕ್ಸ್ಟ್ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ, ಲಾಕರ್, ಸೇಫ್ಟಿ ಲಾಕ್ ಅಜ್ಜಿ ಇದ್ದಾರೆ. ಬಂದರೆ ನೋಡಿ ಸಿಂಗಲ್ ಬೆಡ್ಡು ಬಿಟ್ಟರೆ ಒಂದು ಟಿ ವಿ, ಕಾಫಿ ಮತ್ತು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಮತ್ತೊಂದು ಸೋಫಾ ತಗೊಂಡು ಕೊಟ್ಟಿದ್ದಾರೆ. ಮತ್ತು ವ್ಯೂ ನೋಡ್ತೀರಾ, ವಾವ್, ಬೆಳಗ್ಗೆ ಎದ್ದ ತಕ್ಷಣ ಈ ವ್ಯೂ ನೋಡಿದ್ರೆ ಹೆಂಗಿರುತ್ತೆ ಸಗದಾಗಿದೆ. ಚೆನ್ನಾಗಿರೋ ಹೋಟ್ಲಲ್ಲೇ ಸ್ಟೇ ಕೊಟ್ಟಿದ್ದಾರೆ. ಬಂದು ರೀಚ್ ಆಗಿದ್ದೀವಿ ರೂಮಲ್ಲಿ. ಸೊ ರೆಸ್ಟ್ ಮಾಡಬೇಕು. ನಮಗೆ 6 ಗಂಟೆಗೆ VIP ದರ್ಶನ ಕೊಟ್ಟಿದ್ದಾರೆ. ಈಗ 3:15 ಟೈಮು. ಸೊ ಅಲ್ಲಿವರೆಗೂ ರೆಸ್ಟ್ ಮಾಡಿ 6 ಗಂಟೆಗೆ ಅಷ್ಟೊತ್ತಿಗೆ ಕೆಳಗಡೆ ಹೋದರೆ ನಮ್ಮ ಗೈಡ್ ಜೊತೆ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ VIP ದರ್ಶನ ಇರುತ್ತೆ. ಸೊ 6 ಗಂಟೆ ಅಷ್ಟೊತ್ತು ನಾವು ಮುಂದೆ ಹೊರಡಬೇಕು. ಸೊ ರೆಸ್ಟ್ ಮಾಡಿ 6 ಗಂಟೆಗೆ ಸಿಗ್ಬೋದು. ಈಗ ನೀನು 6 ಗಂಟೆಗೆ 10 ನಿಮಿಷ ಇದೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ಥರದ ಮೊಬೈಲ್ ಫೋನ್ಸ್ನ ಒಳಗಡೆ ಬಿಡಲ್ಲ. ಸೊ ಅದಕ್ಕೆ ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮದು VIP ದರ್ಶನ ಆಗಿರೋದ್ರಿಂದ ದರ್ಶನ ತುಂಬ ಚೆನ್ನಾಗಿ ಆಯಿತು. ಸೊ ಈ ಟೈಮಲ್ಲಿ ನಾನು ಶ್ರೀ ಸಾಯಿ ಆದಿಯೋಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ತುಂಬ ವೆಲ್ ಪ್ಲ್ಯಾನ್ಡ್ ಆಗಿ ಆರ್ಗನೈಸ್ ಮಾಡಿದರು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಟ್ಲಿಗೆ ವಾಪಸ್ ಬಂದ್ವಿ. ರೀನೆಸ್ಟ್ ಅಂತ ನಾನು ನಿಮಗೆ ತೋರಿಸಿದ್ನಲ್ಲ, ದರ್ಶನ ನಮ್ಮದು ಇಲ್ಲಿ ಮಾಮೂಲಿ ಪ್ಯಾಕೇಜಿಂದನೇ VIP ದರ್ಶನ ಇತ್ತು. ಸೊ VIP ದರ್ಶನ ಮುಗಿಸ್ಕೊಂಡು ಏನು ಅಲ್ಲೂ ಪೂಜೆ ನಡೀತಾ ಇತ್ತು, 6 ಗಂಟೆ ಪೂಜೆ ನಡೀತಾ ಇತ್ತು. ಸೊ ಲೇಟ್ ಆಯಿತು 1 ಅವರ್. ಈಗ ಒಂದು 8 ಗಂಟೆ ಅಷ್ಟೊತ್ತಿಗೆ ದರ್ಶನ ಆಗಿ ಈಗ 9 ಗಂಟೆ ಕರೆಕ್ಟಾಗಿ ಈಗ ಬಂದು ರೀಚ್ ಆಗಿದ್ದೀವಿ. ಊಟ ಮಾಡ್ಕೊಬೇಕು, ಹೋಟ್ಲೆಲ್ಲ ಇರುತ್ತೆ, ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್. ಊಟ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಬೇಕು. ಎಂಡ್ ಆಫ್ ದಿ ಡೇ ಅಲ್ಲಿಗೆ. ಶ್ರೀ ಸಾಯಿ ಆದಿಯೋಗಿ ಟೂರ್ಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ನಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗಿದೆ. ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇವರ ಅಕಾಮಿಡೇಷನ್ ಆಗಿರ್ಬೋದು, ಅಥವಾ ನಮಗೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಊಟಕ್ಕೆ ನಿಲ್ಲಿಸಿದಂತಹ ಹೋಟ್ಲುಗಳಾಗಿರ್ಬೋದು, ಮತ್ತು ಅಲ್ಲಿ ಊಟದ ಟೇಸ್ಟ್ ಅಥವಾ ಕ್ವಾಲಿಟಿ ಆಗಿರ್ಬೋದು, ಮತ್ತು ಈಗ ಸ್ಟೇ ಕೊಟ್ಟಿರುವಂತಹ ಹೋಟ್ಲು ಕೂಡ ಲೈಕ್ 4 ಸ್ಟಾರ್ ಹೋಟ್ಲಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಅಷ್ಟೇ ಗುಡ್ ಅಸಿಸ್ಟೆಂಟ್ ಮಾಡಿದ್ರು ನಮಗೆ ಅಲ್ಲಿ. ಈವನ್ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಸ್ಯಾಟರ್ಡೆ ಸಂಡೇ ಅಂದರೆ 14th 15th ಇದ್ದಿದ್ದು ಡೇಟ್ಸು. ಬಟ್ ಆ್ಯಕ್ಚುಲಿ ಅದು ಏರ್ ಇಂಡಿಯಾ ಆಕ್ಸಿಡೆಂಟ್ ಆಯ್ತಲ್ಲ, ಸೊ ಅದರಿಂದ ಅದು ನೆಕ್ಸ್ಟ್ ವೀಕ್ ಹೋಗ್ತದೆ 21st ಅಂತ ಕೇಳ್ಕೊಂಡ್ರು. ಬಟ್ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೆ ಸರ್ಪ್ರೈಸಾಗಿ ನಮ್ಮ ತಂದೆಗೆ ಮಾಡಬೇಕಂತ. ಸೊ ಆ ಸರ್ಪ್ರೈಸ್ಗೋಸ್ಕರ ನಾನು ಅವ್ರನ್ನ ಕೇಳ್ಕೊಂಡಾಗ ಅವರು ಬರೀ ನಮ್ಮದು 12 ಮೆಂಬರ್ಸ್ಗೋಸ್ಕರನೇ ಈ ಸಂಡೇ ಮತ್ತು ಮಂಡೇ ಅಂದರೆ 15th ಮತ್ತು 16th ಡೇಟ್ಸ್ಗೆ ನಮಗೋಸ್ಕರ ಈ ಟೂರ್ನ ಅರೇಂಜ್ ಮಾಡಿಕೊಟ್ರು. ಆ್ಯಸ್ ಆಫ್ ನಾವು ನಾನು ನೋಡಿರೋಷ್ಟರಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೂರ್ ಏಜೆನ್ಸಿ ಅಂತ ನನಗೆ ಅನ್ನಿಸ್ತು. ಮತ್ತು ಅಲ್ಲಿ ಒಬ್ಬರು ಮೇಡಮ್ ಇದ್ದರು. ಸೊ ಅವರು ಅಷ್ಟೇ ನಾವು ಪ್ರತಿ ಸರಿ ಫೋನ್ ಮಾಡಿದಾಗಲಿ ಅಥವಾ ಮೆಸೇಜ್ಗೆ ಎಲ್ಲದಕ್ಕೂ ಅಷ್ಟೇ ಬೇಗ ರಿಪ್ಲೈ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಕೇರ್ ಮಾಡೋರು. ಈವನ್ ನಮ್ಮ ಗೈಡ್ ಕೂಡ ಯಾರು ಬಂದಿದ್ರಲ್ಲ ಅವರು ಅಷ್ಟೇ ಈಸ್ ಎ ಜಮ್ ಪರ್ಸನ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ರತಿಯೊಂದು ಪ್ಲೇಸ್ ಬಗ್ಗೆನೂ ಹೋಗಿ ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಆ್ಯಸ್ ಆಫ್ ನೌ ಇಲ್ಲಿವರೆಗೆ ಡೇ 1ವರೆಗೂ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ಸೊ ಈಗೆಲ್ಲ ಬರ್ತಾ ಇದ್ದಾರೆ, ಊಟ ಮಾಡಿಕೊಂಡು ಸಿಗುವ. ಇವ್ರು ನೋಡಿ ನಮಗೆ ಹೆಲ್ಪ್ ಮಾಡ್ತವ್ರೆ, ಲೈಟ್ ಬಿಟ್ಕೊಂಡು. ಲೈಟ್ ಗರ್ಲ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸ್ವೀಟ್ ಇದು. ಏನಾದ್ರಪ್ಪ ಯಾವುದು ಬರುತ್ತೆ ಎಲ್ಲ ಬರುತ್ತೆ. ಅಪ್ಪ ಕಳಿಸಿಲ್ಲ, ಟ್ರಿಪ್ ಎಲ್ಲ ಮುಗಿಸಿ ಇಳಿದು ಲ್ಯಾಂಡ್ ಆಗಿ ಮನೆಗೆ ಹೋಗಿ ಫ್ರೆಶ್ ಆದ್ಮೇಲೆ ಬರುತ್ತೆ ಫೋಟೋಸು. ಅಷ್ಟಾದ್ರು ಬರುತ್ತೆ, ಇಂಥವ್ರು ಒಂದು ವಾರ ಆದರೂ ಕಳಿಸಲ್ಲ, ಖುಷಿ ಪಡಿ. ಐಫೋನ್ ಯೂಸರ್ಸ್ ಸ್ಪೋರ್ಟ್ಸ್ ರೂಮ್, ಸಣ್ಣದಾಗಿ ಲೈಬ್ರರಿ ಕೂಡ ಇದೆ ಇಲ್ಲಿ. ಕ್ಯಾರಮ್, ಚೆಸ್ ಮತ್ತು ಟೇಬಲ್ ಟೆನ್ನಿಸ್. ಅಕ್ಕ ಬಾವ ಆಡೋಕ್ಕೆ ಟ್ರೈ ಮಾಡ್ತವ್ರೆ, ನೋಡುವ ಹೆಂಗಾಡ್ತಾರೆ ಅಂತ ಇಬ್ಬರು. ಹಾಂ ಕಮಾನ್. ಫಸ್ಟ್ ಬಾಲ್ ಗಾನು ಹಂಗೆ ಹೊಡೆದ್ರೆ ಔಟ್ ಅದು. ಇವಾಗ ನೋಡಿ ಇನ್ನೊಂದು ಮಗು ಬಂದು ಬೇರೆ ಜಾಯಿನ್ ಆಗಿದೆ. ಅವರು ಅಂಪೈರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈಗ ಅಂಪೈರ್ ಜೊತೆ ಕಾಮೆಂಟ್ರಿ ಮಾಡ್ತಾ ಇದ್ದೀನಿ ನಾನು. 1 ಪಾಯಿಂಟ್ ಟು ಮಿಸ್ಟರ್ ಶ್ರೀಕಾಂತ್ ಬಾಲ್ ಹುಡುಕ್ತಾ ಇದ್ದಾರೆ ಅವರು. ಈಗ ಶ್ರೀಕಾಂತ್ ಅವರು ಗಿವ್ ಅಪ್ ಮಾಡಿಬಿಟ್ರು.
ಈಗ ಅಂಪೈರ್ ಆಗಿ ಶ್ರೀಕಾಂತ್ ಅವ್ರು ಬಂದಿದ್ದಾರೆ. ಅಯ್ಯೋ ಇವ್ರು ಹಿಂಗೆ ಆಡ್ತಾ ಇರೋದನ್ನ ಟೇಬಲ್ ಟೆನ್ನಿಸ್ ಚಾಂಪಿಯನ್ಸ್ ಏನಾದರೂ ನೋಡ್ಬಿಟ್ರೆ ಪಾಪ ಪದವಿ ತ್ಯಾಗ ಮಾಡ್ಬಿಡ್ತಾರೇನೋ. ಹೈ ಔಟ್. ಶಾಬಾ. ನೀವು ಟೇಬಲ್ ಟೆನ್ನಿಸ್ನ ಹೆಂಗೆಂಗೋ ಹಾಡಿರೋದು ನೋಡಿರ್ತೀರಾ, ಯಾವ್ಯಾವುದೋ ಕಾಸ್ಟ್ಯೂಮ್ಸಲ್ಲಿ ಆಡೋದನ್ನು ನೋಡಿರ್ತೀರಾ. ನೋಡಿ, ನಮ್ಮ ಸಂಸ್ಕೃತಿ ಆದಂಥ ಪಂಚೆನಲ್ಲಿ ಇಬ್ಬರು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ. ಮಿಸ್ಟರ್ ಕಿರಣ್ ಅವರು ಹಾಗೂ ಮಿಸ್ಟರ್ ಹೇಮಂತ್ ಅವರು ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿತಾ ಇದ್ದಾರೆ. ಆದರೆ ಯಾಕೋ ಟೇಬಲ್ ಟೆನ್ನಿಸ್ ಆಟ ಇವ್ರ ಕೈ ಹಿಡಿತಾ ಇಲ್ಲ. ಊಟ ಎಲ್ಲ ಮಾಡ್ಕೊಂಡ್ಬಂದ್ವಿ. ಸೊ ಊಟ ಎಲ್ಲ ಮಾಡ್ಕೊಂಡ್ಬಂದು ಈಗ ರೆಸ್ಟ್ ಮಾಡೋಕ್ಕೆ ಹೋಗಬೇಕು. ಮತ್ತು ಈ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಇದನ್ನು ಪಾರ್ಟ್ 1 ಆಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್. ವೇಟ್ ಫಾರ್ ಪಾರ್ಟ್ 2. ಇಟ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್.